ಈಗ ಮಾಡ್ತೇನೆ, ಸ್ವಲ್ಪ ಕೆಲಸದಲ್ಲಿದ್ದೇನೆ, ಈಗ ಮಾಡ್ತೇನೆ. Request patient name is only Dr. Abdul. Doctor. One second. Okay. ಅದು ಬೇರೆಂದ ಹಾಸ್ಪಿಟಲ್ ಬೇರೆಂದ ಕ್ಯಾರ್ವೆಲ್ അതിനുണ്ടല്ലോ തുള്ളിപ്പഴ കവറിലെ സുഖമാണ്. ആംബുലൻസ് എടുക്കാം. ಸೈಡ್ ನಿಲ್ಸ್ಬೇಕು ಗಾಡಿ. ಆಯ್ತು. ಎಲ್ಲಿ ಸಾಮಾನು ಇದ್ದು ಎಲ್ಲರೂ ಮಾತ್ರ ಕಾಸರಗೋಡಿಂದ ವ್ಯವಸ್ಥೆ ಮಾಡೋಕ್ಕಾಗಲಿಲ್ಲ. ನಾವು ಮಂಗಳೂರಿಂದ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟ್ರೇಷನ್. ನಾವು ಕಾಸರಗೋಡಿಂದ ಒಂದು ಡಾಕ್ಟ್ರು ಪೇಷಂಟಿಗೆ ಸಿಂಗಲ್ ಡೋನರ್ಸ್ ಪ್ಲೇಟ್ ತುರ್ತು ಸ್ಥಿತಿಯಲ್ಲಿ ಅಲ್ಲಿ ಅದರ ಮಿಷಿನ್ ಇಲ್ಲ, ಅದು ಮಂಗಳೂರಿನ KMCಯಲ್ಲಿ ಆ ಮಿಷಿನ್ ಇರುವುದು. ಅದಕ್ಕಾಗಿ ನಾವು ಅವರು ನಮಗೆ ಅಲ್ಲಿಂದ ಆ್ಯಂಬುಲೆನ್ಸ್ ಮುಖಾಂತರ ಕೇರಳ ಚೆಕ್ ಪೋಸ್ಟ್ ಗಡಿಯಲ್ಲಿ ತಂದು ಕೊಟ್ಟಿದ್ದಾರೆ. ಅದನ್ನು ನಾವು ಕಲೆಕ್ಟ್ ಮಾಡಿ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟ್ರೇಷನ್ ಇವರು ಕಲೆಕ್ಟ್ ಮಾಡಿ ನಾವು ಮಂಗಳೂರಿನ KMC ಹಾಸ್ಪಿಟಲ್ಗೆ ಈಗ ತಾನೇ ಮುಟ್ಟಿಸ್ತಾ ಇದ್ದೇವೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಅದನ್ನು ಕ್ಲೀನ್ಸ್ ಮಾಡಿ ಅದರ ಕಂಪ್ಲೀಟ್ ರಿಪೋರ್ಟ್ ತೆಗೆದು ಅದನ್ನು ಅವರಿಗೆ ನಾವು ರಿಟರ್ನ್ ಮಾಡ್ತಾ ಇದ್ದೇವೆ. ಅದು ಕೇರಳಕ್ಕೆ ನಾಳೆ ಕಾಸರಗೋಡಿಗೆ ರಿಟರ್ನ್ ಹೋಗ್ತಾ ಇದೆ. ಇದಕ್ಕೆ ನಮ್ಮ ಇಲ್ಲಿಯ ಚೆಕ್ ಪೋಸ್ಟ್ನ ಸಿಬ್ಬಂದಿ ವರ್ಗ ಹಾಗೂ ಡಾಕ್ಟರ್ಸ್ ವರ್ಗ ಎಲ್ಲರೂ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ, ತುಂಬ ಸಹಾಯ ಮಾಡಿದ್ದಾರೆ. ಈ ತುರ್ತು ಪರಿಸ್ಥಿತಿಯಲ್ಲಿ ಲಾಕ್ಡೌನ್ ಇರುವಂಥ ಸಮಯದಲ್ಲಿ ನಮಗೆ ಒಳ್ಳೆಯ ರೆಸ್ಪಾನ್ಸಿಬಲ್ ಕೊಟ್ಟಿದ್ದಾರೆ. ಅದೇ ಥರ ಚೆಕ್ ಪೋಸ್ಟ್ನವರು ಸಹ ತುಂಬ ರೆಸ್ಪಾನ್ಸಿಬಲ್ ಕೊಟ್ಟಿದ್ದಾರೆ, ಪೊಲೀಸ್ನವರು ಸಹ ತುಂಬ ಇದು ಕೊಟ್ಟಿದ್ದಾರೆ. ಅದನ್ನು ನಾವು ಈಗ ತಾನೇ ಮಂಗಳೂರು KMCಗೆ ಮುಟ್ಟಿಸ್ತಾ ಇದ್ದೇವೆ. ತಮ್ಮ ಮಾಧ್ಯಮದವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟ್ರೇಷನ್ ಅವರ ಪರವಾಗಿ ಅಭಿನಂದನೆಯನ್ನು ತಿಳಿಸ್ತಾ ತುಂಬ ಸಹಕಾರ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿ ಮಾಡಿಕೊಟ್ಟು ಅದೇ ರೀತಿ ಆಂಬುಲೆನ್ಸ್ ಮೂಲಕ ಯಾವುದೇ ಅಡೆತಡೆ ಇಲ್ಲದೆ ಚೆಕ್ ಪೋಸ್ಟನ್ನು ಬಹಳ ಅಚ್ಚುಕಟ್ಟಾಗಿ ಪೊಲೀಸ್ ಸಿಬ್ಬಂದಿ ವರ್ಗದವರು ಮತ್ತು ಆಸ್ಪತ್ರೆ ಎಲ್ಲ ಸಿಬ್ಬಂದಿ ವರ್ಗದವರು ನಮಗೆ ಸಹಕಾರ ಮಾಡಿದ್ದಾರೆ. ಎಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸುತ್ತೇನೆ.